ಹಜ್ ಯಾತ್ರೆಗಿಲ್ಲದ್ದು ದಸರಾಗೆ ಮಾತ್ರ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಬೆಲೆ ಏರಿಕೆ ಮಾಡಿ ಮೈಸೂರಿಗೆ ಹೋಗದಂತೆ ಮಾಡಿದ್ದಾರೆ. ಮೈಸೂರು ಬಸ್ ಟಿಕೆಟ್ ದರ ಏರಿಕೆಗೆ ಆರ್ ಅಶೋಕ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮೈಸೂರು ಚಾಮುಂಡಿ ಬೆಟ್ಟ ಹಿಂದೂಗಳದ್ದಲ್ಲ ಅಂತ ಹೇಳಿದ್ರು. ಬಾನು ಮುಷ್ತಾಕ್ ಅವರಿಂದ ಉದ್ಘಾಟನೆ ಮಾಡ್ತಿದ್ರು. ಈಗ ಟಿಕೆಟ್ ದರವನ್ನು ಏರಿಸಿ ಮೈಸೂರಿಗೆ ಹೋಗದಂತೆ ಮಾಡಿದ್ದಾರೆ. ಹಜ್ ಯಾತ್ರೆಗೆ ದರ ಹೆಚ್ಚಳ ಮಾಡ್ತಾರಾ? ಮಾಡಲ್ಲ ಇವರು. ಅವರಿಗಿಲ್ಲ, ನಮಗೆ ಯಾಕೆ ದರವನ್ನು ಏರಿಕೆ ಮಾಡಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಹಿಂದೂಗಳಿಗೆ ಮಾತ್ರ ದರ ಹೆಚ್ಚಳ ಬರೆ. ಸಿದ್ದರಾಮಯ್ಯರಿಂದ ಟಾರ್ಗೆಟ್ ಹಿಂದೂ ಅಂತ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮೈಸೂರು ದಸರಾಗೆ ಆ ಅಮ್ಮನ ಕರ್ಕೊಂಬಂದು ಉದ್ಘಾಟನೆ ಮಾಡಿದ್ಮೇಲೆ ಚಾಮುಂಡಿ ಬೆಟ್ಟ ನಮ್ಮದಲ್ಲ ಅಂದಮೇಲೆ ಈ ಮೈಸೂರು ದಸರಾ ಯಾರು ನೋಡಬಾರ್ದು ಅನ್ನೋ ತೀರ್ಮಾನಕ್ಕೆ ಕಾಂಗ್ರೆಸ್ ಅವರು ಬಂದಿದ್ದಾರೆ. ನೋಡಬಾರ್ದು, ಯಾರು ಹೋಗಬಾರ್ದು, ಅದಕ್ಕೆ ಬೆಲೆ ಏರಿಕೆ ಮಾಡಿದ್ದಾರೆ. ಯಾರು ಹೋಗಬೇಡಿ, ಇದು ಹಿಂದೂಗಳ ದೇವಸ್ಥಾನಕ್ಕೆ ಕಟ್, ನೀವು ಶಾದಿ ಭಾಗ್ಯಕ್ಕೆ ತಗೊಳ್ಳಿ, ಎಷ್ಟು ಬೇಕೋ ದುಡ್ಡು ಕೊಡ್ತೀನಿ ಅಂತಾರೆ. ಅವ್ರ ಕಾಲೋನಿಗಳಿಗೆ 500 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು. ಮುಸ್ಲಿಮಾನರ ಕಾಲೋನಿಗೆ ಟಿಪ್ಪು ಜಯಂತಿಗೆ ತಗೊಳ್ಳಿ, ಮುಲ್ಲಾಗಳಿಗೆ 10,000 ಕೋಟಿ ತಗೊಳ್ಳಿ, ದಸರಾಗೆ ಕಟ್. ನೀವು ಬಸ್ ಚಾರ್ಜನ್ನ ದುಪ್ಪಟ್ಟು ಮಾಡೋ ಮುಖಾಂತರ ಹಿಂದೂಗಳ ಹಬ್ಬದ ಮೇಲೆ ಅವರೊಂದು ರೀತಿ ಕಬ್ಬಿಣವನ್ನು ಚೆಂದಾಗಿ ಕಾಯಿಸಿ ಕೆಂಪಾದ ಮೇಲೆ ಬರೆ ಎಳಿತಾರಲ್ಲ, ಹಂಗೆ ಹಿಂದೂಗಳ ಮೇಲೆ ಬರೆ ಎಳಿತಾ ಇದ್ದಾರೆ ಅಷ್ಟೆ. ಈ ಹೊರೆ ಏನು ಹಾಕಿದ್ದಾರೆ, ಬಸ್ ದರ ಏರಿಕೆದು ಹೊರೆ ಅಲ್ಲ, ಅದು ಕಬ್ಬಿಣದ ಸಲಾಕೆಯನ್ನು ಕಾಯಿಸಿ ಬರೆ ಎಳಿತಾ ಇದ್ದಾರೆ ಕಾಂಗ್ರೆಸ್ ಅವರು. ಹಿಂದೂ ವಿರೋಧಿ ಅಷ್ಟೇ. ಹಂಗಾರೆ ಅಜ್ಜಿಗೆ ಹೋಗ್ತಾರಲ್ಲ, ಅದನ್ನು ಕಟ್ ಮಾಡ್ಲಪ್ಪ. ಅಜ್ಜಿಗೆ ಫ್ಲೈಟ್ ದುಡ್ಡು ಕೊಡ್ತೀರಿ ಸರ್ಕಾರದಿಂದ, ಗೊತ್ತಿದೆಯಾ? ಹಜ್ ಯಾತ್ರೆಗೆ ಹೋಗೋರಿಗೆ ರಾಜ್ಯ ಸರ್ಕಾರ. ಹಜ್ ಯಾತ್ರೆಗಿಲ್ಲದ್ದು ದಸರಾಗೆ ಮಾತ್ರ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಬೆಲೆ ಏರಿಕೆ ಮಾಡಿ ಮೈಸೂರಿಗೆ ಹೋಗದಂತೆ ಮಾಡಿದ್ದಾರೆ. ಮೈಸೂರು ಬಸ್ ಟಿಕೆಟ್ ದರ ಏರಿಕೆಗೆ ಆರ್ ಅಶೋಕ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮೈಸೂರು ಚಾಮುಂಡಿ ಬೆಟ್ಟ ಹಿಂದೂಗಳದ್ದಲ್ಲ ಅಂತ ಹೇಳಿದ್ರು. ಬಾನು ಮುಷ್ತಾಕ್ ಅವರಿಂದ ಉದ್ಘಾಟನೆ ಮಾಡ್ತಿದ್ರು. ಈಗ ಟಿಕೆಟ್ ದರವನ್ನು ಏರಿಸಿ ಮೈಸೂರಿಗೆ ಹೋಗದಂತೆ ಮಾಡಿದ್ದಾರೆ. ಹಜ್ ಯಾತ್ರೆಗೆ ದರ ಹೆಚ್ಚಳ ಮಾಡ್ತಾರಾ? ಮಾಡಲ್ಲ ಇವರು. ಅವರಿಗಿಲ್ಲ, ನಮಗೆ ಯಾಕೆ ದರವನ್ನು ಏರಿಕೆ ಮಾಡಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಹಿಂದೂಗಳಿಗೆ ಮಾತ್ರ ದರ ಹೆಚ್ಚಳ ಬರೆ. ಸಿದ್ದರಾಮಯ್ಯರಿಂದ ಟಾರ್ಗೆಟ್ ಹಿಂದೂ ಅಂತ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮೈಸೂರು ದಸರಾಗೆ ಆ ಅಮ್ಮನ ಕರ್ಕೊಂಬಂದು ಉದ್ಘಾಟನೆ ಮಾಡಿದ್ಮೇಲೆ ಚಾಮುಂಡಿ ಬೆಟ್ಟ ನಮ್ಮದಲ್ಲ ಅಂದಮೇಲೆ ಈ ಮೈಸೂರು ದಸರಾ ಯಾರು ನೋಡಬಾರ್ದು ಅನ್ನೋ ತೀರ್ಮಾನಕ್ಕೆ ಕಾಂಗ್ರೆಸ್ ಅವರು ಬಂದಿದ್ದಾರೆ. ನೋಡಬಾರ್ದು, ಯಾರು ಹೋಗಬಾರ್ದು, ಅದಕ್ಕೆ ಬೆಲೆ ಏರಿಕೆ ಮಾಡಿದ್ದಾರೆ. ಯಾರು ಹೋಗಬೇಡಿ, ಇದು ಹಿಂದೂಗಳ ದೇವಸ್ಥಾನಕ್ಕೆ ಕಟ್, ನೀವು ಶಾದಿ ಭಾಗ್ಯಕ್ಕೆ ತಗೊಳ್ಳಿ, ಎಷ್ಟು ಬೇಕೋ ದುಡ್ಡು ಕೊಡ್ತೀನಿ ಅಂತಾರೆ. ಅವ್ರ ಕಾಲೋನಿಗಳಿಗೆ 500 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು. ಮುಸ್ಲಿಮಾನರ ಕಾಲೋನಿಗೆ ಟಿಪ್ಪು ಜಯಂತಿಗೆ ತಗೊಳ್ಳಿ, ಮುಲ್ಲಾಗಳಿಗೆ 10,000 ಕೋಟಿ ತಗೊಳ್ಳಿ, ದಸರಾಗೆ ಕಟ್. ನೀವು ಬಸ್ ಚಾರ್ಜನ್ನ ದುಪ್ಪಟ್ಟು ಮಾಡೋ ಮುಖಾಂತರ ಹಿಂದೂಗಳ ಹಬ್ಬದ ಮೇಲೆ ಅವರೊಂದು ರೀತಿ ಕಬ್ಬಿಣವನ್ನು ಚೆಂದಾಗಿ ಕಾಯಿಸಿ ಕೆಂಪಾದ ಮೇಲೆ ಬರೆ ಎಳಿತಾರಲ್ಲ, ಹಂಗೆ ಹಿಂದೂಗಳ ಮೇಲೆ ಬರೆ ಎಳಿತಾ ಇದ್ದಾರೆ ಅಷ್ಟೆ. ಈ ಹೊರೆ ಏನು ಹಾಕಿದ್ದಾರೆ, ಬಸ್ ದರ ಏರಿಕೆದು ಹೊರೆ ಅಲ್ಲ, ಅದು ಕಬ್ಬಿಣದ ಸಲಾಕೆಯನ್ನು ಕಾಯಿಸಿ ಬರೆ ಎಳಿತಾ ಇದ್ದಾರೆ ಕಾಂಗ್ರೆಸ್ ಅವರು. ಹಿಂದೂ ವಿರೋಧಿ ಅಷ್ಟೇ. ಹಂಗಾರೆ ಅಜ್ಜಿಗೆ ಹೋಗ್ತಾರಲ್ಲ, ಅದನ್ನು ಕಟ್ ಮಾಡ್ಲಪ್ಪ. ಅಜ್ಜಿಗೆ ಫ್ಲೈಟ್ ದುಡ್ಡು ಕೊಡ್ತೀರಿ ಸರ್ಕಾರದಿಂದ, ಗೊತ್ತಿದೆಯಾ? ಹಜ್ ಯಾತ್ರೆಗೆ ಹೋಗೋರಿಗೆ ರಾಜ್ಯ ಸರ್ಕಾರ. ಹಜ್ ಯಾತ್ರೆಗಿಲ್ಲದ್ದು ದಸರಾಗೆ ಮಾತ್ರ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಬೆಲೆ ಏರಿಕೆ ಮಾಡಿ ಮೈಸೂರಿಗೆ ಹೋಗದಂತೆ ಮಾಡಿದ್ದಾರೆ. ಮೈಸೂರು ಬಸ್ ಟಿಕೆಟ್ ದರ ಏರಿಕೆಗೆ ಆರ್ ಅಶೋಕ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮೈಸೂರು ಚಾಮುಂಡಿ ಬೆಟ್ಟ ಹಿಂದೂಗಳದ್ದಲ್ಲ ಅಂತ ಹೇಳಿದ್ರು. ಬಾನು ಮುಷ್ತಾಕ್ ಅವರಿಂದ ಉದ್ಘಾಟನೆ ಮಾಡ್ತಿದ್ರು. ಈಗ ಟಿಕೆಟ್ ದರವನ್ನು ಏರಿಸಿ ಮೈಸೂರಿಗೆ ಹೋಗದಂತೆ ಮಾಡಿದ್ದಾರೆ. ಹಜ್ ಯಾತ್ರೆಗೆ ದರ ಹೆಚ್ಚಳ ಮಾಡ್ತಾರಾ? ಮಾಡಲ್ಲ ಇವರು. ಅವರಿಗಿಲ್ಲ, ನಮಗೆ ಯಾಕೆ ದರವನ್ನು ಏರಿಕೆ ಮಾಡಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಹಿಂದೂಗಳಿಗೆ ಮಾತ್ರ ದರ ಹೆಚ್ಚಳ ಬರೆ. ಸಿದ್ದರಾಮಯ್ಯರಿಂದ ಟಾರ್ಗೆಟ್ ಹಿಂದೂ ಅಂತ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ.
ಒಂದು ಮೈಸೂರು ದಸರಾಗೆ ಆ ಅಮ್ಮನ ಕರ್ಕೊಂಬಂದು ಉದ್ಘಾಟನೆ ಮಾಡಿದ್ಮೇಲೆ ಚಾಮುಂಡಿ ಬೆಟ್ಟ ನಮ್ಮದಲ್ಲ ಅಂದಮೇಲೆ ಈ ಮೈಸೂರು ದಸರಾ ಯಾರು ನೋಡಬಾರ್ದು ಅನ್ನೋ ತೀರ್ಮಾನಕ್ಕೆ ಕಾಂಗ್ರೆಸ್ ಅವರು ಬಂದಿದ್ದಾರೆ. ನೋಡಬಾರ್ದು, ಯಾರು ಹೋಗಬಾರ್ದು, ಅದಕ್ಕೆ ಬೆಲೆ ಏರಿಕೆ ಮಾಡಿದ್ದಾರೆ. ಯಾರು ಹೋಗಬೇಡಿ, ಇದು ಹಿಂದೂಗಳ ದೇವಸ್ಥಾನಕ್ಕೆ ಕಟ್, ನೀವು ಶಾದಿ ಭಾಗ್ಯಕ್ಕೆ ತಗೊಳ್ಳಿ, ಎಷ್ಟು ಬೇಕೋ ದುಡ್ಡು ಕೊಡ್ತೀನಿ ಅಂತಾರೆ. ಅವ್ರ ಕಾಲೋನಿಗಳಿಗೆ 500 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು. ಮುಸ್ಲಿಮಾನರ ಕಾಲೋನಿಗೆ ಟಿಪ್ಪು ಜಯಂತಿಗೆ ತಗೊಳ್ಳಿ, ಮುಲ್ಲಾಗಳಿಗೆ 10,000 ಕೋಟಿ ತಗೊಳ್ಳಿ, ದಸರಾಗೆ ಕಟ್, ನೀವು ಬಸ್ ಚಾರ್ಜನ್ನ ದುಪ್ಪಟ್ಟು ಮಾಡೋ ಮುಖಾಂತರ ಹಿಂದೂಗಳ ಹಬ್ಬದ ಮೇಲೆ ಅವರೊಂದು ರೀತಿ ಕಬ್ಬಿಣವನ್ನು ಚೆಂದಾಗಿ ಕಾಯಿಸಿ ಕೆಂಪಾದ ಮೇಲೆ ಬರೆ ಎಳಿತಾರಲ್ಲ, ಹಂಗೆ ಹಿಂದೂಗಳ ಮೇಲೆ ಬರೆ ಎಳಿತಾ ಇದ್ದಾರೆ ಅಷ್ಟೆ. ಈ ಹೊರೆ ಏನು ಹಾಕಿದ್ದಾರೆ, ಬಸ್ ದರ ಏರಿಕೆದು ಹೊರೆ ಅಲ್ಲ, ಅದು ಕಬ್ಬಿಣದ ಸಲಾಕೆಯನ್ನು ಕಾಯಿಸಿ ಬರೆ ಎಳಿತಾ ಇದ್ದಾರೆ ಕಾಂಗ್ರೆಸ್ ಅವರು. ಹಿಂದೂ ವಿರೋಧಿ ಅಷ್ಟೇ. ಹಂಗಾರೆ ಅಜ್ಜಿಗೆ ಓದ್ತಾರಲ್ಲ, ಅದನ್ನು ಕಟ್ ಮಾಡ್ಲಪ್ಪ, ಅಜ್ಜಿಗೆ ಫ್ಲೈಟ್ ದುಡ್ಡು ಕೊಡ್ತೀರಿ ಸರ್ಕಾರದಿಂದ, ಗೊತ್ತಿದೆಯಾ? ಅಜ್ಜಿ ಯಾತ್ರೆಗೆ ಹೋಗೋರಿಗೆ ರಾಜ್ಯ ಸರ್ಕಾರ ಹಜ್ ಯಾತ್ರೆಗಿಲ್ಲದ್ದು ದಸರಾಗೆ ಮಾತ್ರ ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಬೆಲೆ ಏರಿಕೆ ಮಾಡಿ ಮೈಸೂರಿಗೆ ಹೋಗದಂತೆ ಮಾಡಿದ್ದಾರೆ. ಮೈಸೂರು ಬಸ್ ಟಿಕೆಟ್ ದರ ಏರಿಕೆಗೆ ಆರ್ ಅಶೋಕ್ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಮೈಸೂರು ಚಾಮುಂಡಿ ಬೆಟ್ಟ ಹಿಂದೂಗಳದ್ದಲ್ಲ ಅಂತ ಹೇಳಿದ್ರು. ಬಾನು ಮುಷ್ತಾಕ್ ಅವರಿಂದ ಉದ್ಘಾಟನೆ ಮಾಡ್ತಿದ್ರು. ಈಗ ಟಿಕೆಟ್ ದರವನ್ನು ಏರಿಸಿ ಮೈಸೂರಿಗೆ ಹೋಗದಂತೆ ಮಾಡಿದ್ದಾರೆ. ಹಜ್ ಯಾತ್ರೆಗೆ ದರ ಹೆಚ್ಚಳ ಮಾಡ್ತಾರಾ? ಮಾಡಲ್ಲ ಇವರು. ಅವರಿಗಿಲ್ಲ, ನಮಗೆ ಯಾಕೆ ದರವನ್ನು ಏರಿಕೆ ಮಾಡಿದ್ದಾರೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಹಿಂದೂಗಳಿಗೆ ಮಾತ್ರ ದರ ಹೆಚ್ಚಳ ಬರೆ. ಸಿದ್ದರಾಮಯ್ಯರಿಂದ ಟಾರ್ಗೆಟ್ ಹಿಂದೂ ಅಂತ ಅಶೋಕ್ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮೈಸೂರು ದಸರಾಗೆ ಆ ಅಮ್ಮನ ಕರ್ಕೊಂಬಂದು ಉದ್ಘಾಟನೆ ಮಾಡಿದ್ಮೇಲೆ ಚಾಮುಂಡಿ ಬೆಟ್ಟ ನಮ್ಮದಲ್ಲ ಅಂದಮೇಲೆ ಈ ಮೈಸೂರು ದಸರಾ ಯಾರು ನೋಡಬಾರ್ದು ಅನ್ನೋ ತೀರ್ಮಾನಕ್ಕೆ ಕಾಂಗ್ರೆಸ್ ಅವರು ಬಂದಿದ್ದಾರೆ. ನೋಡಬಾರ್ದು, ಯಾರು ಹೋಗಬಾರ್ದು, ಅದಕ್ಕೆ ಬೆಲೆ ಏರಿಕೆ ಮಾಡಿದ್ದಾರೆ. ಯಾರು ಹೋಗಬೇಡಿ, ಇದು ಹಿಂದೂಗಳ ದೇವಸ್ಥಾನಕ್ಕೆ ಕಟ್, ನೀವು ಶಾದಿ ಭಾಗ್ಯಕ್ಕೆ ತಗೊಳ್ಳಿ, ಎಷ್ಟು ಬೇಕೋ ದುಡ್ಡು ಕೊಡ್ತೀನಿ ಅಂತಾರೆ. ಅವ್ರ ಕಾಲೋನಿಗಳಿಗೆ 500 ಕೋಟಿ ಕೊಡ್ತೀನಿ ಅಂತ ಹೇಳಿದ್ರು. ಮುಸ್ಲಿಮಾನರ ಕಾಲೋನಿಗೆ ಟಿಪ್ಪು ಜಯಂತಿಗೆ ತಗೊಳ್ಳಿ, ಮುಲ್ಲಾಗಳಿಗೆ 10,000 ಕೋಟಿ ತಗೊಳ್ಳಿ, ದಸರಾಗೆ ಕಟ್, ನೀವು ಬಸ್ ಚಾರ್ಜನ್ನ ದುಪ್ಪಟ್ಟು ಮಾಡೋ ಮುಖಾಂತರ ಹಿಂದೂಗಳ ಹಬ್ಬದ ಮೇಲೆ ಅವರೊಂದು ರೀತಿ ಕಬ್ಬಿಣವನ್ನು ಚೆಂದಾಗಿ